ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ತುಂಬ ಒಂದು ಶಕ್ತಿಶಾಲಿಯಾಗಿರುವಂಥ ಒಂದು ರಾಜಯೋಗಗಳು, ಈ ಥರ ನಾನು ಹೇಳಿರುವಂಥ ಒಂದು ಯೋಗಗಳಿದ್ದರೆ, ಆಯಾ ಲಗ್ನದಲ್ಲಿ ಈ ಥರ ಯೋಗ ಇದ್ದರೆ ಅವರು ಡೆಫಿನೆಟ್ಟಾಗಿ ಅವರು ಒಂದು ಒಳ್ಳೆಯ ರಾಜಯೋಗವನ್ನು ಪಡಿತಾರೆ. ಇದಂತೂ 100% ಸತ್ಯಾಗಿರ್ತದೆ. ಇದು ಯಾವ ಥರ ಅಂತ ನೋಡೋಣ. ಈ ಥರ ಶಕ್ತಿಶಾಲಿ ರಾಜಯೋಗ ಯಾವ ಥರ ಫಾರ್ಮೆಟ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಆಗೋದು ಒಂದು ಲಗ್ನ, ಆಮೇಲೆ 5 ಮತ್ತು 9ನೇ ಮನೆ. 5 ಮತ್ತು 9ನೇ ಮನೆಯಲ್ಲಿ 5 ಅಥವಾ 9ನೇ ಮನೆಯಲ್ಲಿ ಗ್ರಹಗಳಿರಬೇಕು. ಇದು ಯಾವ ಥರ ಅಂತ ನೋಡೋಣ. ಉದಾಹರಣೆಗೆ ಏನಾದರೂ ಮೇಷ ಲಗ್ನ ಆಗಿದ್ದರೆ, ಇಲ್ಲಿ 5 ಮತ್ತು 9ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಯುತಿ ಇರಬೇಕು. ಇಲ್ಲಿಂದ 5ನೇ ಮನೆ 1 2 3 4 5. ಇಲ್ಲೇನಾದರೂ ರವಿ ಮತ್ತು ಗುರು ಯುತಿ ಇದ್ದರೆ, ಆಮೇಲೆ 9ನೇ ಮನೆ 6 7 8 9. ಇಲ್ಲಿ ರವಿ ಮತ್ತು ಗುರು ಯುತಿ ಇದ್ದರೆ ಇವರಿಗೆ ರಾಜಯೋಗ ಆಗುತ್ತೆ, ತುಂಬ ಒಂದು ರಾಜಯೋಗ. ನಂತರ ವೃಷಭ ರಾಶಿಯಲ್ಲಿ ವೃಷಭ ಲಗ್ನ ಆಗಿ ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ ಶನಿ ಬುಧ ಯುತಿ ಇದ್ದರೆ ಅಥವಾ 9ನೇ ಮನೆಯಲ್ಲಿ ಶನಿ ಬುಧ ಯುತಿ ಇದ್ದರೆ ರಾಜಯೋಗ ಆಗುತ್ತೆ ಇವರಿಗೆ. ಆಮೇಲೆ ಮಿಥುನ ಲಗ್ನ ಆಗಿ 5ನೇ ಮನೆಯಲ್ಲಿ ಶುಕ್ರ ಶನಿ ಯುತಿ ಇದ್ದರೆ 1 2 3 4 5. ಶುಕ್ರ ಶನಿ ಯುತಿ ಇದ್ದರೆ ಅಥವಾ 9ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಯುತಿ ಇದ್ದರೆ ಇವರಿಗೆ ರಾಜಯೋಗ ಆಗುತ್ತೆ, ಮಿಥುನ ಲಗ್ನದವರಿಗೆ. ಆಮೇಲೆ ಕಟಕ ಲಗ್ನಕ್ಕೆ ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ ಗುರು ಮತ್ತು ಮಂಗಳ ಯುತಿ ಇದ್ದರೆ ಅಥವಾ 9ನೇ ಮನೆಯಲ್ಲಿ ಗುರು ಮತ್ತು ಕುಜ ಯುತಿ ಇದ್ದರೆ ಇವರಿಗೆ ರಾಜಯೋಗ ಆಗುತ್ತೆ, ಸಿಂಹ ಲಗ್ನದವರಿಗೆ. ಆಮೇಲೆ ಕನ್ಯಾ ಲಗ್ನ ಆಗಿದ್ದಾಗ ಇಲ್ಲೇನಾದರೂ ಶುಕ್ರ ಶನಿ ಇದ್ದರೆ ಇದು ರಾಜಯೋಗ ಆಗುತ್ತೆ. ಆಮೇಲೆ 9ನೇ ಮನೆಯಲ್ಲಿ ಶುಕ್ರ ಶನಿ ಇದ್ದರೆ ರಾಜಯೋಗ ಆಗುತ್ತೆ. ಆಮೇಲೆ ವೃಶ್ಚಿಕ ಲಗ್ನ ಆಗಿ 5ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಏನಾದರೂ ಗುರು ಮತ್ತು ಚಂದ್ರ ಯುತಿ ಇದ್ದರೆ ಇದು ಪ್ರಬಲ ರಾಜಯೋಗ ಆಗುತ್ತೆ. ವೃಶ್ಚಿಕ ಲಗ್ನ ಆಗಿರಬೇಕು, 5ನೇ ಮನೆ ಅಥವಾ 9ನೇ ಮನೆಯಲ್ಲಿ ಗುರು ಮತ್ತು ಚಂದ್ರ ಇರಬೇಕು, ಅಥವಾ ದೃಷ್ಟಿ ಇದ್ರೂ ಕೂಡ ಆಗುತ್ತೆ. ಧನು ಲಗ್ನದವರಿಗೆ 5 ಅಥವಾ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಸಂಯೋಗ ಇದ್ದರೆ, ಸೂರ್ಯ ಮತ್ತು ಮಂಗಳ ಸಂಯೋಗ ಇದ್ದರೆ ಇದು ಕೂಡ ತುಂಬ ಒಂದು ರಾಜಯೋಗ ಆಗುತ್ತೆ ಧನು ಲಗ್ನದವರಿಗೆ. ಆಮೇಲೆ ಮಕರ ಲಗ್ನ ಆಗಿ ಇಲ್ಲಿ 5 ಮತ್ತು 9ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಯುತಿ ಇದ್ದರೆ ಇದು ಪ್ರಬಲ ರಾಜಯೋಗ ಆಗುತ್ತೆ ಮಕರ ಲಗ್ನದವರಿಗೆ. ಆಮೇಲೆ ಕುಂಭ ಲಗ್ನ ಆಗಿ 5 ಅಥವಾ 9ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಯುತಿ ಇದ್ದರೆ, ಬುಧ ಮತ್ತು ಶುಕ್ರ ಸಂಯೋಗ ಇದ್ದರೆ ಇವರಿಗೆ ಪ್ರಬಲ ರಾಜಯೋಗ ಆಗುತ್ತೆ. ಆಮೇಲೆ ಮೀನ ಲಗ್ನ ಆಗಿ 5 ಮತ್ತು 9ನೇ ಮನೆಯಲ್ಲಿ ಮಂಗಳ ಮತ್ತು ಚಂದ್ರ ಮತ್ತು ಮಂಗಳ ಯುತಿ ಇದ್ದರೆ ಇದು ಕೂಡ ಇವರಿಗೆ ಪ್ರಬಲ ರಾಜಯೋಗ ಆಗುತ್ತೆ. ಇದು ಶಕ್ತಿಶಾಲಿ ರಾಜಯೋಗ ಆಗುವಂಥ ಒಂದು ಯೋಗ. ಇದು ಡೆಫಿನೆಟ್ ಆಗಲಿ ಒಂದು 100% ಕೂಡ ವರ್ಕ್ ಆಗುತ್ತೆ ಇದು. ಬಟ್ ಗ್ರಹಗಳು ಸ್ಟ್ರಾಂಗ್ ಇರಬೇಕು, ಈ ಲಗ್ನಕ್ಕೆ ಗ್ರಹಗಳು ಸ್ಟ್ರಾಂಗ್ ಇರಬೇಕು. ಯಾವುದೇ ಒಂದು ಪಾಪಗ್ರಹಗಳ ದೃಷ್ಟಿ ಇರಬಾರ್ದು, ತುಂಬ ಒಂದು ಒಳ್ಳೆಯ ಪ್ಲೇಸ್ಮೆಂಟ್ ಆಗಿರಬೇಕು. ಇದು ದೃಷ್ಟಿ ಇದ್ರೂ ಕೂಡ ಆಗುತ್ತೆ, ಪ್ರಾಸ್ಪರ್ ದೃಷ್ಟಿ ಇದ್ರೂ ಕೂಡ ಆಗುತ್ತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಸಿಗೋಣ. ನಮಸ್ಕಾರ.